ಎಲ್ಲರಿಗೂ ನಮಸ್ಕಾರಗಳು. ವೃತ್ತಪತ್ರಿಕೆಗಳ ಪ್ರಬಂಧ. ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವೃತ್ತಪತ್ರಿಕೆಗಳು ಇಂದಿನ ಸಮಾಜಕ್ಕೆ, ಸಮಾಜದ ಜನತೆಗೆ ಕೈ ಕನ್ನಡಿಯಂತಿವೆ. ಇವುಗಳ ಸಹಾಯದಿಂದ ರಾಷ್ಟ್ರ ಹಾಗೂ ಪರ ರಾಷ್ಟ್ರಗಳಲ್ಲಿ ಎಲ್ಲ ರಂಗದ ಪ್ರಗತಿ ಮತ್ತು ಹಿನ್ನಡೆಗಳನ್ನು ತಿಳಿದುಕೊಳ್ಳಬಹುದಾಗಿದೆ. 1947ರ ಪೂರ್ವದಲ್ಲಿ ಭಾರತೀಯರು ದಾಸತ್ವದಲ್ಲಿದ್ದರೆಂಬುದು ಎಲ್ಲರಿಗೂ ತಿಳಿದ ಮಾತಾಗಿದೆ. ಆಗ ಹರಿಜನ, ಗಿರಿಜನರೆಂಬ ಎರಡು ಪಂಗಡಗಳ ಮಧ್ಯೆ ಅತ್ಯಂತ ಬಿರುಕು ಉಂಟಾಗಿದ್ದಿತು. ಅಂದರೆ ಹರಿಜನರೆಂಬುವರು ಯಾವುದೇ ರೀತಿಯ ಉಚ್ಚ ಹಕ್ಕುಗಳಿಂದ ವಂಚಿತರಾಗಿದ್ದರು. ಅದನ್ನು ಸಹಿಸದೆ ಮಹಾತ್ಮ ಗಾಂಧೀಜಿಯವರು ಹರಿಜನ ಎಂಬ ಪತ್ರಿಕೆಯನ್ನು ಹೊರಡಿಸಿ ಸತ್ವಪೂರ್ಣ ಲೇಖನಗಳ ಮುಖಾಂತರ ಪ್ರಗತಿಯನ್ನು ಸಾಧಿಸಿದರು. ಲೋಕಮಾನ್ಯ ಟಳಕರು ತಮ್ಮ ಕೇಸರಿ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಹೀಗೆ ಅನೇಕ ಪತ್ರಿಕೆಗಳು ಸ್ವಾತಂತ್ರ್ಯ ಪೂರ್ವದಲ್ಲಿ ವೃತ್ತಪತ್ರಿಕೆಗಳ ಯಶಸ್ಸನ್ನು ತಂದುಕೊಟ್ಟವು. ವೃತ್ತಪತ್ರಿಕೆಗಳು ಜ್ಞಾನಾರ್ಜನೆಯ ಸಾಧನೆಗಳೂ ಆಗಿವೆ. ಅಂದರೆ ದೇಶ ವಿದೇಶಗಳಲ್ಲಿ ನಡೆಸಿರುವ ಸಂಶೋಧನೆಗಳಿಂದ ಜರುಗಬಹುದಾದ ಒಳ್ಳೆಯ ಹಾಗೂ ಕೆಟ್ಟ ವಿಷಯಗಳ ಮುನ್ಸೂಚನೆಯನ್ನು ತಿಳಿದುಕೊಳ್ಳಬಹುದು. ಜನರು ತಮ್ಮ ಬೇಡಿಕೆಗಳ ವಿವರಣೆಯನ್ನು ಸರ್ಕಾರಕ್ಕೆ ತಿಳಿಸಲು ವೃತ್ತಪತ್ರಿಕೆಗಳು ಮಾಧ್ಯಮಗಳಾಗಿವೆ. ವೃತ್ತಪತ್ರಿಕೆಗಳು ಬೇರೆ ಬೇರೆ ಬಗೆಯ ಭಿನ್ನ ರುಚಿಯ ಜನತೆಗೂ ವಿಷಯಗಳನ್ನು ರವಾನಿಸುತ್ತವೆ. ಅಂದರೆ ಪತ್ರಿಕೆಗಳಲ್ಲಿ ದೈನಂದಿನ ಪತ್ರಿಕೆ, ವಾರಪತ್ರಿಕೆ, ಮಾಸಪತ್ರಿಕೆ ಮತ್ತು ಪಾಕ್ಷಿಕ ಮೊದಲಾದ ಪ್ರಕಾರಗಳುಂಟು. ಹಾಗೂ ಕ್ರೀಡಾರಂಗದ ಬಗ್ಗೆ ನಾವು ಪತ್ರಿಕೆಗಳಲ್ಲಿ ಓದಬಹುದು. ಒಟ್ಟಿನಲ್ಲಿ ವೃತ್ತಪತ್ರಿಕೆಗಳ ಜನತೆಯು ಭಾವನೆಗಳನ್ನು ವಿಶಾಲಗೊಳಿಸಿ ಜ್ಞಾನದ ಮಟ್ಟವನ್ನು ಎತ್ತರಿಸಬೇಕು. ಸಂಕುಚಿತ ಭಾವನೆಯನ್ನು ತೊಲಗಿಸಿ ದೇಶಾಭಿಮಾನವನ್ನುಂಟು ಮಾಡಬೇಕು. ಆಗ ವೃತ್ತಪತ್ರಿಕೆಗಳಿಂದ ಸಮಾಜದ, ರಾಷ್ಟ್ರದ ಪ್ರಗತಿಗೆ ಸಹಾಯಕವಾಗುತ್ತದೆ. ನಿಮಗೂ ಕೂಡ ವೃತ್ತಪತ್ರಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.